ನಮಸ್ತೆ ಕರ್ನಾಟಕ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ಯಾರಾದ್ರೂ ನಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ. ಅದೇ ರೀತಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಾವ್ ಇವತ್ತು ಹೋಗ್ತಾ ಇರೋದು ಬರ್ಗೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಹೋಗ್ಬಿಟ್ಟು ಬರ್ಗೇರಮ್ಮ ದೇವಿ ವಿಡಿಯೋ ಮಾಡ್ಬಿಟ್ಟು ನಿಮ್ಗೆ ಆ ವಿಶೇಷತೆ ಏನು, ದೇವಿ ವಿಶೇಷತೆ ಏನು ಅಂತ ತಿಳಿಸ್ಕೊಡ್ತೀನಿ. ಈಗ ಅಲ್ಲಿಗೆ ಹೋಗೋಣ, ಆಯ್ತಾ? ಹೋಗೋಣವಾ? ಸರಿ ಆಯ್ತು, ಹೋಗೋಣ ಬನ್ನಿ. ನೋಡಿ, ಇವತ್ ಸಂಜೆ ನಮ್ ಚಿತ್ರದುರ್ಗದಲ್ಲಿ ಈ ತರ ವೆದರ್ ಇತ್ತು. ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ನೋಡಿ, ನೀವು ಎಂಜಾಯ್ ಮಾಡಿ. ಈ ತರ ವೆದರ್ ಇರೋದೆಲ್ಲ ನೋಡ್ಬಿಟ್ಟು ನಿಮ್ಗೆ ಏನ್ ಅನ್ನಿಸ್ತು ಅಂತ ಒಂದ್ಸರಿ ಕಮೆಂಟ್ ಮಾಡಿ ತಿಳಿಸಿ ನನ್ಗೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಅದಾದ್ಮೇಲೆ ನಾವೀಗ ಹೊರಡೋಣ ಬರ್ಗೇರಮ್ಮ ದೇವಸ್ಥಾನಕ್ಕೆ ಅಂತ ಹೇಳಿ ನಾನು ನಮ್ಮ ಮನೆಯವ್ರೀಗ ಹೊರಡ್ತಾ ಇದೀವಿ. ಹೊಳಲ್ಕೆರೆ ರೋಡ್ ಅಲ್ಲಿ ಬರೋದು. ಕನಕ ಸರ್ಕಲ್ ಇದೆ ಅಲ್ವಾ, ಅದ್ರ ಹಿಂದಕ್ಕೆನೆ ಕನಕ ಸರ್ಕಲ್ ಇಂದ ಲೆಫ್ಟ್ ಕ್ರಾಸ್ ಆಗ್ಬೇಕು. ಈಗ ಅಲ್ಲಿಗೆ ಹೋಗ್ತಾ ಇದೀವಿ ನಾನು ನಮ್ಮ ಮನೆಯವ್ರಿಬ್ರುನು. ಈಗ ಅಲ್ಲಿಗೆ ಹೋಗೋಣ ಬನ್ನಿ. ಈ ತರ ನಮ್ ಚಿತ್ರದುರ್ಗದ ವೆದರ್ ನೋಡ್ತಾ ಇದ್ರೆ ಮಲ್ನಾಡ್ ವೆದರ್ ನೆನಪಾಗುತ್ತೆ. ನೋಡೋದಕ್ಕೆ ಅದೇ ರೀತಿನೇ ಅನ್ಸುತ್ತೆ. ಆದ್ರೆ ನಮ್ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಹಾಕಿದ್ರು, ಒಂದ್ಸರಿ ಬರ್ಗೇರಮ್ಮ ದೇವಸ್ಥಾನಕ್ಕೆ ಹೋಗಿ ವಿಡಿಯೋ ಮಾಡಿ ಹಾಕಿ ಮೇಡಮ್ ಅಂತ. ಅದಕ್ಕೆ ನಾವು ಇವತ್ತು ಬರ್ಗೇರಮ್ಮ ದೇವಸ್ಥಾನ ತೋರ್ಸೋಣ ಅಂತ ಹೇಳಿ ಬಂದ್ವಿ. ನೋಡಿ, ಕನಕ ಸರ್ಕಲ್ ತೋರಿಸಿದ್ನಲ್ವಾ, ಅಲ್ಲಿಂದ ಒಳಗಡೆ ಬರ್ಬೇಕು. ಫಸ್ಟ್ ಗೆ ಬರ್ತಿದ್ದಂಗೆ ಬರ್ಗೇರಮ್ಮ ದೇವಸ್ಥಾನ, ಶ್ರೀ ಬರ್ಗೇರಮ್ಮ ದೇವಸ್ಥಾನ ಅಂತ ಹಾಕಿದ್ದಾರೆ. ಪಕ್ಕದಲ್ಲಿ ಕಲ್ಯಾಣ ಮಂಟಪನೂ ಇದೆ. ಅಲ್ಲಿಂದ ಈಗ ನಾವು ಫಸ್ಟ್ ಇವತ್ತು ಶನಿವಾರ ಅಲ್ವಾ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಬರ್ಗೇರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ. ಅಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಮೊದ್ಲಿಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಒಳಗೆ ಹೋಗೋಣ ಬನ್ನಿ. ಮೊದ್ಲಿಗ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಇಲ್ಲೆಲ್ಲಾ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ನನಗೆ ಇಲ್ಲಿಗೆ ಬಂದ ತಕ್ಷಣ ಒಂದ್ ಅರ್ಥ ಆಗಿದ್ದು ಏನಂತಂದ್ರೆ, ಯಾಕೆ ಈ ಬರ್ಗೇರಮ್ಮ ದೇವಸ್ಥಾನನ ಕೋಟೆ ಹಿಂದ್ಗಡೆ ಪ್ರತಿಷ್ಠಾಪನೆ ಮಾಡಿದಾರೆ ಅಂತ ನನ್ಗೊಂದು ಕ್ವಶನ್ ಆಯ್ತು. ಏನಕ್ ಮಾಡಿರ್ಬೋದು ಅಂತ. ಈ ವಿಷಯದ ಬಗ್ಗೆ ಮುಂದೆ ತಿಳ್ಕೊಂತ ಹೋಗೋಣ ಬನ್ನಿ. ಈಗ ಇಲ್ಲೇನೆ ಶ್ರೀ ಬರಗೇರ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲೇ ಬರ್ಗೇರಮ್ಮ ದೇವಸ್ಥಾನದ ಹತ್ರ. ಈಗ ಇಲ್ಲಿ ಒಳಗಡೆ ಹೋಗಿ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿ ದೇವ್ರಿಗೆ ಮುಗ್ದು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಈಗ ಮಂಗಳಾರತಿ ಎಲ್ಲ ಮಾಡಿಸ್ತಾ ಇದೀವಿ. ನೀವು ಕೂಡ ಆಂಜನೇಯ ಸ್ವಾಮಿ ದರ್ಶನ ತಗೊಳ್ಳಿ, ಎಲ್ರಿಗೂ ಒಳ್ಳೇದಾಗ್ಲಿ. ಈಗ ಮಂಗಳಾರತಿ ಮಾಡ್ತಾ ಇದ್ದಾರೆ. ಮಂಗಳಾರತಿ ಎಲ್ಲ ತಗೊಂಡ್ಬಿಟ್ಟು ಆಮೇಲೆ ಬರ್ಗೇರಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ವಿಶೇಷತೆನ ತಿಳಿತಾ ಹೋಗೋಣ ಒಂದೊಂದೇ ಆಗಿ. ತುಂಬಾ ವಿಶೇಷತೆ ಇದೆ. ಆ ವಿಶೇಷತೆ ಬಗ್ಗೆ ನಿಮ್ಗೆ ಒಂದೊಂದೇ ಆಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ. ಈಗ ಮಂಗಳಾರತಿ ಕೊಟ್ರು, ನೀವುನು ಮಂಗಳಾರತಿ ತಗೊಳ್ಳಿ ಅಲ್ಲಿಂದಾನೆ. ಎಲ್ರಿಗೂ ಒಳ್ಳೇದಾಗ್ಲಿ. ನಿಮ್ ಫ್ರೆಂಡ್ಸಿಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನಮ್ ವಿಡಿಯೋನ ಆದಷ್ಟು. ಎಲ್ರು ನೋಡ್ಲಿ. ಅದೇ ನಿಮ್ಗೆ ಹೇಳಿದ್ನಲ್ವಾ ಮೊದ್ಲೇ, ಕಮೆಂಟ್ ಹಾಕಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ, ಅಥವಾ ನೀವ್ ಯಾವ್ದಾದ್ರು ಪ್ಲೇಸ್ ಇದ್ರೆ ಸಜೆಸ್ಟ್ ಮಾಡಿ ನಮ್ಗೆ. ನೋಡಿ, ಈಗ ನಾವು ಸೀದಾನು ಬರ್ಗೇರಮ್ಮ ದೇವಸ್ಥಾನದ ಹತ್ರನೇ ನಾನು ನಮ್ಮ ಮನೆಯವ್ರು ಹೋಗ್ತಾ ಇದೀವಿ. ಆ ಪಕ್ಕದಲ್ಲಿ ಇರೋದು ಕಲ್ಯಾಣ ಮಂಟಪ. ಸಾಕಷ್ಟು ಮದ್ವೆ ಫಂಕ್ಷನ್ ಬಹಳ ನಡೆಯುತ್ತೆ ಅಲ್ಲಿ. ಫಂಕ್ಷನ್ಗಳೆಲ್ಲ ಇರ್ತವೆ. ಈಗ ನಾವು ಇಲ್ಲಿಂದ ಸೀದಾ ಬರ್ಗೇರಮ್ಮ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಮೊದ್ಲಿಗೆ ನಾಗರ ಕಲ್ಲಿಂದು ಕಟ್ಟೆ ಸಿಗುತ್ತೆ. ದೇವಸ್ಥಾನದ ಮುಂದ್ಗಡೆನೆ ಇದೆ. ಅದಾದ್ಮೇಲೆ ಬನ್ನಿ ಮರ ಇದೆ. ನೋಡಿ, ಈ ತರ ಹೊರಗಡೆ ಎಲ್ಲ ವ್ಯೂ ಈ ತರ ಕಾಣುತ್ತೆ. ಎದುರುಗಡೆ ಕೋಟೆನೂ ಕಾಣಿಸುತ್ತೆ ನೀಟಾಗಿ. ಈಗ ಇದೆ ನೋಡಿ ನಾಗರ ಕಲ್ಲಿನ ಕಟ್ಟೆ, ಮತ್ತೆ ಅರಳಿ ಮರನೂ ಇದೆ. ಈಗ ನವರಾತ್ರಿಯಲ್ಲಿ ದೇವಿನ ಯಾವ ರೀತಿ ಅಲಂಕಾರ ಮಾಡ್ತಾರೆ ಆ ವಿಶೇಷತೆ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ. ಮೊದಲನೇದಾಗಿ ನವದುರ್ಗೆಯರಲ್ಲಿ ಬರ್ಗೇರಮ್ಮನು ಪ್ರಮುಖ ಶಕ್ತಿ ದೇವತೆ ಆಗಿರ್ತಾರೆ. ಇಲ್ಲಿ ನವರಾತ್ರಿಯಲ್ಲಿ ಉತ್ಸವ 9 ದಿನ
ಮತ್ತೆ ವಿಶೇಷ ಪೂಜೆ ಜರುಗುತ್ತಿಲ್ಲಿ. 9 ರಾತ್ರಿ 10 ಹಗಲು ವಿವಿಧ ಬಗೆಯ ವೈವಿಧ್ಯಮಯ ಅಲಂಕಾರನು ಮಾಡಿರ್ತಾರೆ ದೇವಿಗೆ. ಅದೇ ರೀತಿ ಪ್ರತಿ ವರ್ಷ ವಿಜಯದಶಮಿ ಮರುದಿನನೇ ಇಲ್ಲಿ ಕೆಂಡಾರ್ಚನೆನು ನಡೆಯುತ್ತೆ. ಇಲ್ಲಿ ಏನಂದ್ರೆ ಪುಷ್ಪಾಲಂಕಾರನೇ ತುಂಬಾನೇ ಚೆನ್ನಾಗಿರುತ್ತೆ. ಅದನ್ನ ನೋಡೋದಕ್ಕೆ 2 ಕಣ್ಣ್ ಸಾಲಲ್ಲ. ನಾನು ಕೆಂಡಾರ್ಚನೆ ಅಂತ ನಿಮ್ಗೆ ಹೇಳಿದ್ನಲ್ವಾ, ಯಾವ ರೀತಿ ನಡೆಯುತ್ತೆ ಅಂದ್ರೆ, ಮೊದ್ಲಿಗೆ ಐತಿಹಾಸಿಕ ನಮ್ ಚಿತ್ರದುರ್ಗದಲ್ಲಿ ಸಿಹಿ ನೀರಿನ ಹೊಂಡ ಇದೆ. ಅಲ್ಲಿ ಮೊದ್ಲಿಗೆ ಗಂಗೆ ಪೂಜೆನ ನೆರವೇರಿಸ್ತಾರೆ. ಗಂಗಾ ದೇವಿಯ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಅರ್ಚಕರು ಅಂದ್ರೆ ದೇವಸ್ಥಾನದ ಅರ್ಚಕರು ಪೂಜಾರರು ಕೆಂಡ ತುಳಿತ ಆದ್ಮೇಲೆ ದೇವಿಗೆ ಕೆಂಡಾರ್ಚನೆ ಪೂಜೆ ಮಾಡ್ತಾರೆ. ಅದು ಭಕ್ತಿ ಪೂರ್ವಕವಾಗಿ ದೇವಿಗೆ ಸಮರ್ಪಿಸ್ತಾರೆ. ಅದಾದ್ಮೇಲೆ ಸಾವಿರಾರು ಭಕ್ತಾದಿಗಳಿಗೆ ಮಹಾ ಮಂಗಳಾರತಿನೂ ಸ್ವೀಕರಿಸ್ತಾರೆ. ಅದಾದ ತಕ್ಷಣ ಕೆಂಡಾರ್ಚನೆ ಆದ್ಮೇಲೆ ದೇವಿನ ಉತ್ಸವದೊಂದಿಗೆ ಪಲ್ಲಕ್ಕಿಯಲ್ಲಿ ವಿವಿಧ ಪುಷ್ಪಾಲಂಕಾರಗಳಿಂದ ವೈಭವಿತವಾಗಿ ದೇವಿನ ಅಲಂಕಾರ ಮಾಡಿರ್ತಾರೆ. ಅದಾದ್ಮೇಲೆ ದೇವಿನ ಮೆರವಣಿಗೆನು ಕರ್ಕೊಂಡು ಹೋಗ್ತಾರೆ. ಎಲ್ಲಿಂದ ಅಂದ್ರೆ, ಮೊದ್ಲಿಗೆ ಬುರ್ಜನಟ್ಟಿಯಿಂದ ನಮ್ ಸಂಗೊಳ್ಳಿ ರಾಯಣ್ಣ ವೃತ್ತ ಇದೆಯಲ್ಲ, ಮೇನ್ ಸರ್ಕಲ್, ಅಲ್ಲಿಂದ ಗೌರ ಸಮುದ್ರ ಮಾರಮ್ಮ ದೇವಸ್ಥಾನ ಬರುತ್ತೆ. ಅದಾದ್ಮೇಲೆ ರೇಣುಕಾ ದೇವಿ ಯಲ್ಲಮ್ಮ ದೇವಸ್ಥಾನನು ಬರುತ್ತೆ. ಅದು ಹೊಳಲ್ಕೆರೆ ಹೋಗೋ ರೋಡಲ್ಲೇ ಬರುತ್ತೆ ದೇವಸ್ಥಾನ. ಅದೇ ಮಾರ್ಗವಾಗಿ ದೇವಸ್ಥಾನದ ಹತ್ರ ಪಲ್ಲಕ್ಕಿ ತಂದ್ಮೇಲೆ ದೇವಸ್ಥಾನದ ಮುಂದ್ಗಡೆನೆ ಬನ್ನಿ ಮಂಕಾಳಮ್ಮ ದೇವಿಗೆ ದೊಡ್ಡ ಭಂಡಾರ ಪೂಜೆನು ನೆರವೇರಿಸ್ತಾರೆ. ಈ ರೀತಿ ಪೂಜೆ ಎಲ್ಲ ಆದ್ಮೇಲೆ ದೇವಿನ ಪುನಃ ಗರ್ಭಗುಡಿಯೊಳಗೆ ಗುಡಿ ತುಂಬಿಸ್ತಾರೆ ದೇವಿನ. ಈ ತರ ಪ್ರತಿ ವರ್ಷನೂ ನಮ್ ಚಿತ್ರದುರ್ಗದಲ್ಲಿ ನವದುರ್ಗೆಯರ ಉತ್ಸವನು ಮಾಡ್ತಾರೆ. ನೋಡಿ, ಈಗ ನೀವು ನೋಡ್ತಾ ಇರ್ಬೋದು, ಈಗ ನಾವು ಬರ್ಗೇರಮ್ಮ ದೇವಸ್ಥಾನದೊಳಗಡೆ ಹೋಗ್ತಾ ಇದೀವಿ. ಹೊರಗಡೆನು ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗಾಗಿ ದೇವಿ ಉತ್ಸವದಲ್ಲಿ ಎಲ್ರು ಬಂದು ಭಾಗವಹಿಸಿ ಎಲ್ಲರಿಗೂ ದೇವಿ ಒಳ್ಳೇದ್ ಮಾಡ್ಲಿ. ಈಗ ದೇವಸ್ಥಾನದ ಒಳಗಡೆ ಹೋಗೋಣ, ದೇವಿಯ ಆಶೀರ್ವಾದ ತಗೊಳ್ಳೋಣ. ಎಲ್ರಿಗೂ ದೇವಿ ಒಳ್ಳೇದ್ ಮಾಡ್ಲಿ. ಬನ್ನಿ ಈಗ ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ. ಯಾಕೆ ಈ ಒಂದು ಬರ್ಗೇರಮ್ಮ ದೇವಿಯನ್ನು ಕೋಟೆ ಹಿಂದ್ಗಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತಂದ್ರೆ, ಶತ್ರುಗಳಿಂದ ಕೋಟೆ ರಕ್ಷಣೆಗೋಸ್ಕರ ನಮ್ಮ ಪೂರ್ವಜರು ಈ ಒಂದು ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ಈ ದೇವಸ್ಥಾನ ತುಂಬಾ ಪುರಾತನವಾದ ದೇವಸ್ಥಾನವಾಗಿರುತ್ತೆ. ಇಲ್ಲಿ ಆಗಿನ ಕಾಲದಿಂದಲೂ ವಿಶೇಷ ಪೂಜೆಗಳು ನಡೆಯುತ್ತಾ ಬಂದಿವೆ. ವರ್ಷಕ್ಕಿಂತ ವರ್ಷ ದೇವಿಯ ಉತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸ್ತಾರೆ. ಈ ಉತ್ಸವದಲ್ಲಿ ಸಾಕಷ್ಟು ಭಕ್ತಾದಿಗಳು ಪಾಲ್ಗೊಂಡಿರ್ತಾರೆ. ಅದೇ ರೀತಿ ಹೊರಗಡೆಯಿಂದನೂ ತುಂಬಾ ಜನ ಭಕ್ತಾದಿಗಳು ಬರ್ತಾರೆ. ನೋಡಿ, ನೀವಿಲ್ಲಿ ನೋಡ್ಬೋದು, ಅಂದ್ರೆ ದೇವಸ್ಥಾನ ಅಂದ್ರೆ ಗರ್ಭಗುಡಿ ಹಿಂದ್ಗಡೆ ದೇವಿಯ ಮೂರ್ತಿ ಆಗಿರ್ಬೋದು, ಅದೇ ರೀತಿ ತ್ರಿಶೂಲ ಆಗಿರ್ಬೋದು, ಮತ್ತೆ ಕೆಳಗಡೆ ನಾಗರ ಕಲ್ಲುನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಪ್ರತಿದಿನನೂ ಈ ದೇವಿಗೆ ಪೂಜೆ ನಡೆಯುತ್ತೆ. ಹಾಗಾಗಿ ನಮ್ ಚಿತ್ರದುರ್ಗದಲ್ಲಿ ಈ ಒಂದು ದೇವಿಯ ಉತ್ಸವ ಪ್ರಖ್ಯಾತಿ ಪಡೆದಿದೆ. ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಈ ದೇವಿಗೆ ನಾವೇನಾದ್ರೂ ಹರಕೆ ಏನಾದ್ರೂ ಮಾಡ್ಕೊಂಡ್ರೆ ರೇಷ್ಮೆ ಸೀರೆನಾದ್ರೂ ಉಡಿಸ್ಬೋದು, ಇಲ್ಲ ಅಂದ್ರೆ ಪುಷ್ಪ ಅಲಂಕಾರನಾದ್ರೂ ಮಾಡ್ಬೋದು. ಈ ರೀತಿ ಇರುತ್ತೆ ಇಲ್ಲಿನ ಆಚರಣೆ. ನೋಡಿ, ನೀವು ನೋಡ್ತಾ ಇರ್ಬೋದು ಈಗ ದೇವಿನ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಗರ್ಭಗುಡಿಯಲ್ಲಿ ಅಂತ. ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಪ್ರತಿ ದಿನನೂ ಇದೇ ರೀತಿ ಅಲಂಕಾರ ಮಾಡಿರ್ತಾರೆ ದೇವಿಯನ್ನು. ಎಲ್ರು ದೇವಿ ದರ್ಶನ ಪಡ್ಕೊಂಡ್ರಿ ಅಂತ ಅನ್ಕೊಂಡಿದೀನಿ. ಎಲ್ರಿಗೂ ದೇವಿ ಒಳ್ಳೇದ್ ಮಾಡ್ಲಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಾ ಇರ್ತೀನಿ. ನಿಮ್ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ ಸಪೋರ್ಟ್ ನಮ್ಗೆ ತುಂಬಾ ಅಂದ್ರೆ ತುಂಬಾನೇ ಮುಖ್ಯವಾಗಿರೋದು. ಹಾಗಾಗಿ ಹೆಚ್ಚಿನದಾಗಿ ಕಮೆಂಟ್ ಮಾಡಿ. ಹಾಗಾಗಿ ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ. ಇದೇ ರೀತಿ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಸಿಗೋಣ. ನಮಸ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.